ಹಾನಿಂ ನೈಸ್ವಂ ಸೊಂಚ ವೈರಂಚ ಶೋಕಂ ವಿತ್ತಂ ವಾದಂ ಪೀಡನಾಂಚಾಪಿ ಪಾಪಂ ವೈರಂ ಸೌಖ್ಯಂ ದ್ರವ್ಯಹಾನಿಂ ಪ್ರತುರ್ಯಾದ್ರಾಹುಹು ಪುಂಸಾಂ ಗೋಚರೇ ಕೇತುರೇವ. ಇದನ್ನ ಜಾತಕಾಭರಣ ಗ್ರಂಥದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ರಾಹು ಹಾಗೂ ಕೇತುಗಳು ನಿಮ್ಮ ರಾಶಿಯಿಂದ ಗೋಚಾರ ರೀತ್ಯ ಎಷ್ಟನೇ ಮನೆಯಲ್ಲಿದ್ದರೆ ಏನು ಪ್ರಭಾವ ಅನ್ನತಕ್ಕಂಥದ್ದು. ಯಾಕೆ ಅಂತಂದರೆ ನಾನು ಆಮೇಲೆ ಈಗ ಸದ್ಯ ಶನಿ ಗೋಚಾರ ಫಲದ ವಿಡಿಯೋ ಮಾಡಿದ್ದೇನೆ, ಗುರು ಗೋಚಾರದ ವಿಡಿಯೋ ಫಲ ಮಾಡಿದ್ದೇನೆ. ಧನುರಾಶಿಯವರಿಗೆ ಎರಡೂ ಸಹ ಒಂದು ಶನಿ ಗೋಚಾರ ಫಲ ಸ್ವಲ್ಪ ನೆಗೆಟಿವ್ ಇರುತ್ತೆ, ಅರ್ಧಾಷ್ಟಮ ಶನಿ ಆದ್ದರಿಂದ ಗುರು ಗೋಚಾರ ಫಲ ಶುಭ ಫಲ ಇದೆ. ಸೊ ಶುಭ ಅಥವಾ ನಾನೇನೋ ಕಟ್ಕೊಂಡು ಹೇಳ್ತಾ ಇದ್ದೀನಿ, ನಿಮ್ಗೆ ಅನ್ಸ್ಬಾರ್ದಲ್ಲ. ಸೊ ಶ್ಲೋಕ ಸಹಿತವಾಗಿ ಗ್ರಂಥದಲ್ಲಿ ಇರುವಂತನೇ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಏನು ರಾಹುಕೇತುಗಳು ಮೇ 18ನೇ ತಾರೀಕು ಸಂಚಾರ ಆಗ್ತಾ ಇದೆ. ನಿಮ್ಮ ರಾಶಿಯಿಂದ 3ನೇ ರಾಶಿ ಕುಂಭ ರಾಶಿಗೆ ರಾಹು ಬರಲಿದ್ದಾನೆ. ನಿಮ್ಮ ರಾಶಿಯಿಂದ 9ನೇ ರಾಶಿಗೆ ಕೇತುಗ್ರಹದ ಸಂಚಾರವಾಗಲಿದೆ. ರಾಹುಕೇತುಗಳು ಉಲ್ಟಾ ತಿರುಗ್ತಾರೆ. ಅದರಿಂದ ಮೀನದಿಂದ ಕುಂಭಕ್ಕೆ, ಕನ್ಯಾದಿಂದ ಸಿಂಹಕ್ಕೆ ರಾಹುಕೇತುಗಳ ಉಲ್ಟಾ ಸಂಚಾರ ಆಗ್ತಕ್ಕಂಥದ್ದು. 2025ನೇ ಇಸ್ವಿ ಬಹಳ ವಿಶೇಷವಾದ ಸಂವತ್ಸರ ಇದೆ. ಯಾಕೆಂದ್ರೆ ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿರ್ತಕ್ಕಂತಹ ಗ್ರಹಗಳು, ಅಂದ್ರೆ ಉದಾಹರಣೆಗೆ 2.5 ವರ್ಷ ಒಂದು ರಾಶಿಯಲ್ಲಿ ಶನಿ ಇರ್ತಾನೆ, ಒಂದು ವರ್ಷ ತನಕ ಒಂದೇ ರಾಶಿಯಲ್ಲಿ ಗುರು ಇರ್ತಾನೆ, 18 ತಿಂಗಳು ಅಂದ್ರೆ 1.5 ವರ್ಷ ರಾಹುಕೇತುಗಳು ಒಂದೇ ರಾಶಿಯಲ್ಲಿರ್ತಾರೆ. ಈ ಎಲ್ಲಾ ಗ್ರಹಗಳು ಸಹ ಸಂಚಾರ ಇದೇ ಮೇ ತಿಂಗಳಲ್ಲಿ, ಏಪ್ರಿಲ್ ಮೇನಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಶನಿ ಆಗೋಗಿದೆ, ಗುರು ಮೇ 14ಕ್ಕೆ ಆಗ್ತಾನೆ, ಹಾಗೂ ರಾಹುಕೇತುಗಳು ಮೇ 18ನೇ ತಾರೀಕು ಆಗಲಿದೆ. ಧನುರಾಶಿಯವರಿಗೆ ನಿಮ್ಮ ರಾಶಿಯಿಂದ 3ನೇ ರಾಶಿಗೆ ರಾಹು ಬಂದರೆ 9ನೇ ರಾಶಿಗೆ ಕೇತುಗ್ರಹ ಬರಲಿದ್ದಾನೆ. ಇದರ ಪ್ರಭಾವ ಗ್ರಂಥದಲ್ಲಿ ಏನು ಹೇಳಿದ್ದಾರೆ ಅದರ ಪ್ರಕಾರವಾಗಿ ನಾನು ನಿಮಗೆ ಹೇಳ್ತೇನೆ, ಅದರ ಪ್ರಭಾವಗಳನ್ನು ನಾನು ನಿಮಗೆ ತಿಳಿಸ್ತೇನೆ. ಸೊ ಆದ್ರಿಂದ ಆ ಶ್ಲೋಕವನ್ನೇ ಹೇಳಿದ್ದೇನೆ. ಅದರಲ್ಲಿ ನೋಡಿ, ತೃತೀಯದಲ್ಲಿ ರಾಹು ಬಂದರೆ ಧನಲಾಭ, ಹಾಗೂ ನವಮ 9ನೇ ಮನೆಯಲ್ಲಿ ಕೇತು ಬಂದರೆ ಪಾಪ ಅಂತಿದೆ. ನವಮದಲ್ಲಿ ಪಾಪ ಅಂತ ಇದೆ, ಅಂದ್ರೆ ಒಳ್ಳೇದಲ್ಲ ಅಂತ. ಅಂದ್ರೆ ನಿಮಗೆ ರಾಹು ಕೇತುಗಳ ಸಂಚಾರದಲ್ಲಿ ಒಂದಿಷ್ಟು ರಾಹುವಿನಿಂದ ಶುಭವಾದರೆ ಒಂದಿಷ್ಟು ಕೇತುವಿನಿಂದ ಸಮಸ್ಯೆಗಳಾಗಲಿದೆ ಅನ್ನುವಂಥದ್ದನ್ನ ಈ ಒಂದು ಗ್ರಂಥದಲ್ಲಿ ತಿಳಿಸಿದೆ. ಆಮೇಲೆ ಗುರುಗಳೇ ಏನೋ ಹೇಳ್ಬಿಟ್ಟಿದ್ದಾರೆ, ಅವ್ರೇನೋ ಒಂದಿಷ್ಟು ಹೆದರಿಸ್ಬಿಡ್ತಾರೆ ಅಂತ ಅನ್ಕೋಬಿಡಿ. ದಯವಿಟ್ಟು ನಿಮ್ಮನ್ನ ಯಾವುದೇ ರೀತಿ ಹೆದರಿಸುವ ಅಭಿಪ್ರಾಯ ಅಥವಾ ಉದ್ದೇಶ ನಂದಲ್ಲ. ಏನೇನು ಗ್ರಹ ಸಂಚಾರಗಳಾಗಿದೆ ಅದಕ್ಕೆ ನಿಮಿತ್ತವಾಗಿ ಈಗ ಶನಿ ಸಂಚಾರ ಆಗ್ತಿತ್ತು, ಅರ್ಧಾಷ್ಟಮ ಶನಿ, ಅದ್ರ ಬಗ್ಗೆ ವಿಶೇಷವಾಗಿ ವಿಡಿಯೋಗಳನ್ನ ಮಾಡಿ ಅದರ ಪರಿಹಾರಗಳು ತಿಳಿಸಿದ್ದೇನೆ. ಗುರುವಿನಿಂದ ಏನು ಅದ್ಭುತವಾದ ಒಳ್ಳೆಯ ಗುರುಬಲ ಬಂತು ನಿಮಗೆ, ಅದ್ರ ಬಗ್ಗೆನೂ ಸಹ ತಿಳಿಸಿದ್ದೇನೆ. ಅದಕ್ಕೂ ಸಹ ವಿಶೇಷ ಪರಿಹಾರನ ಮಾಡಿದ್ದೇವೆ, ಇನ್ನು ಮುಂದೆ ಸಹ ಮಾಡ್ತೇವೆ. ಈಗ ರಾಹುಕೇತುಗಳ ಬಗ್ಗೆ ತಿಳಿಸ್ತಾ ಇದ್ದೇನೆ ಅಷ್ಟೇ, ಗೊತ್ತಲ್ಲ. ಸೊ ಪ್ರತಿಯೊಬ್ಬ ಧನುರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ತರ ದಯವಿಟ್ಟು ವಿಡಿಯೋನ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ನಮ್ಮ ಪೇಜ್ ಅನ್ನು ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಈ ವಿಡಿಯೋದಲ್ಲಿ ನಾನು ಧನುರಾಶಿಯವರ ರಾಹುಕೇತು ಗೋಚಾರ ಫಲ, ರಾಹುಕೇತುವಿನ ಸಂಚಾರದ ಫಲವನ್ನ ತಿಳಿಸಲಿದ್ದೇನೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನಾನು ಆಗಲೇ ಶ್ಲೋಕವನ್ನ ಓದಿ ನಿಮಗೆ ಹೇಳಿದಂತೆ ತೃತೀಯದ ರಾಹು ನಿಮಗೆ ಧನಲಾಭವನ್ನ ಕೊಡ್ತಾನೆ, ತುಂಬಾ ಸ್ಪಷ್ಟವಾಗಿ ಇದೆ. ಸೊ ಅರ್ಧಾಷ್ಟಮ ಶನಿಯಿಂದ ನಿಮಗೆ ನೆಗೆಟಿವ್ ಇರಲಿ, ಗುರುಬಲ ಹಾಗೂ ತೃತೀಯದ ರಾಹುವಿನಿಂದ ನಿಮಗೆ ಧನಲಾಭ ಯೋಗ ಅಂತೂ ಇದೆ. ಒಳ್ಳೆಯ ದುಡ್ಡು ಬರ್ತದೆ ಅಂತ ಅರ್ಥ. 3ನೇ ಮನೆಯಲ್ಲಿ ರಾಹು ನಿಮಗೆ ಧನಲಾಭವನ್ನ ಕೊಡ್ತಾನೆ. ಸೊ ಅದರಿಂದ ದುಡ್ಡು ಚೆನ್ನಾಗಿ ಬರುತ್ತೆ. ಸೊ ದುಡ್ಡು ಚೆನ್ನಾಗಿ ಬಂದ್ರೆ ಅರ್ಥ ಏನು ಗೊತ್ತಾ, ನೀವು ಫಸ್ಟ್ ಸಾಲಗಳನ್ನು ತೀರಿಸ್ಕೊಳಕ್ ನೋಡ್ಬೇಕು. ಯಾಕಂದ್ರೆ ಅರ್ಧಾಷ್ಟಮ ಶನಿ ಇರೋದ್ರಿಂದಾಗಿ ನೀವು ಸಾಲದ ಸುಳಿಯಲ್ಲಿ ನಿಧಾನಕ್ಕೆ ಒಳಗೆ ಹೋಗುವ ಸಾಧ್ಯತೆ ಇರ್ತದೆ. ಅದಾಗದಂತೆ ಆದಿಯಲ್ಲೇನೆ ನೀವು ಅದಕ್ಕೆ ಬೀಗ ಹಾಕ್ಬಿಡ್ಬೇಕು. ಯಾವುದೇ ಕಾರಣಕ್ಕೂ ಸಹ ನೀವು ಸಾಲದ ಸುಳಿಯಲ್ಲಿ ಹೋಗದೇ ಇರೋಂಗೆ, ಏನೇ ಸಾಲಗಳು ಮಾಡಿದ್ರು ಆ ಸಾಲವನ್ನು ತೀರಿಸುವಂತೆ ನಿಮ್ಮ ಗಮನ ಇರಬೇಕು. ಹಾಗೂ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಸಾಲಗಳು ಮಾಡಬಾರ್ದು. ಹಾಗೂ ಅಕಸ್ಮಾತ್ ಸಾಲ ಹೊರಗಡೆ ಕೊಟ್ಬಿಟ್ಟಿದ್ರೆ ವಾಪಸ್ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಒಳಗೆ ಇಟ್ಕೊಂಡ್ಬಿಡ್ಬೇಕು. ನೀವು ಮತ್ತೆ ಸಾಲ ಕೊಡೋಕೆ ಹೋಗಬಾರ್ದು. ಇದೆಲ್ಲ ಸಾಲಗಳ ವಿಚಾರದಲ್ಲಿ ಎಚ್ಚರಿಕೆ ವಹಿಸಲಿಕ್ಕೆ ಅತ್ಯುತ್ತಮವಾದಂತಹ ಸಮಯ. ಹಾಗೂ ದುಡ್ಡು ಮಾಡಲಿಕ್ಕೂ ಸಹ, ಯಾಕಂದ್ರೆ ಧನ ಪ್ರಾಪ್ತಿ ಯೋಗದಿಂದ ದುಡ್ಡು ಮಾಡಲಿಕ್ಕೂ ಸಹ ಅತ್ಯುತ್ತಮವಾದಂತಹ ಸಮಯ ಅಂತ ಕಂಡು ಬರ್ತಾ ಇದೆ. ರಾಹು ನಿಮಗೆ ಚೆನ್ನಾಗಿ ದುಡ್ಡು ಕೊಡಲಿದ್ದಾನೆ. ಇನ್ನೊಂದು ಕಡೆ 9ನೇ ಮನೆಯಲ್ಲಿ ಕೇತು ಗ್ರಹ ಪಾಪ ಕಾರ್ಯವನ್ನ ಮಾಡಿಸುವ ಸಾಧ್ಯತೆ ಅಂತ ತೋರಿಸ್ತಾ ಇದೆ. ಅಂದ್ರೆ ನಿಮಗೆ ರಾಹು ದುಡ್ಡನ್ನು ಕೊಟ್ರೆ ಕೇತು ದುಡ್ಡನ್ನು ಕಳೀತಾನೆ ಅಂತ. ನೋಡಿ, ಧನ ಸಂಪಾದನೆ ಮಾಡ್ತಕ್ಕಂಥದ್ದು ಮುಖ್ಯ. ಅಂದ್ರೆ ಅದರಲ್ಲಿ ನೀವು ಹೇಗೆ ಧನ ಸಂಪಾದನೆ ಮಾಡಿದ್ರಿ, ಹಾಗೂ ಆ ಸಂಪಾದಿತ ದ್ರವ್ಯವನ್ನ, ದುಡ್ಡನ್ನ ಹೇಗೆ ವ್ಯಯ ಅಂದ್ರೆ ಖರ್ಚು ಮಾಡಿದ್ರಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರಲಿದೆ.
ಧರ್ಮ ಅರ್ಥ ಕಾಮ ಮೋಕ್ಷ ಅಂತ 4 ಪುರುಷಾರ್ಥಗಳನ್ನು ಹೇಳ್ತಾರೆ. ಅದರಲ್ಲಿ ಧರ್ಮಿಷ್ಠನಾಗಿರೋ ಒಳ್ಳೆ ರೀತಿಯಲ್ಲಿ ಸನ್ಮಾರ್ಗದಲ್ಲಿ ದುಡಿಮೆ ಮಾಡು ಅಂತ ಹೇಳ್ತಾರೆ. ಧರ್ಮಾರ್ಗ ಅರ್ಥ ಅಂದರೆ ಧರ್ಮಾರ್ಗದಲ್ಲಿರಲಿ, ಅರ್ಥ ಅಂದರೆ ದುಡ್ಡಿನ ಸಂಪಾದನೆ ಮಾಡು, ಹಾಗೂ ಅದನ್ನು ಖರ್ಚು ಮಾಡತಕ್ಕಂಥದ್ದು ಸರಿಯಾದ ವಿಧಾನದಲ್ಲಿ ಖರ್ಚು ಮಾಡು ಅನ್ನುವಂಥದ್ದು. ಸೊ ಇದೆಲ್ಲದನ್ನೂ ಸಹ ನೀವು ಬಹಳ ಗಮನವಿಟ್ಟು ಇನ್ನು 1 ವರ್ಷ ಕಾಯಬೇಕಾಗುತ್ತೆ. ಯಾಕಂದರೆ ದುಡ್ಡನ್ನೇನೋ ರಾಹು ಕೊಟ್ಟು ಬಿಡ್ತಾನೆ. ರಾಹು ಕೊಟ್ಟ ದುಡ್ಡು ನೀವು ಎಲ್ಲಿ ಖರ್ಚು ಮಾಡ್ತೀರಿ ಅನ್ನುವಂಥದ್ದು ಮುಖ್ಯ. ಅದರಿಂದ ಪಾಪ ಕಾರ್ಯಗಳು ಅಂತ ಕಂಡು ಬಂದಾಗ ಯಾವುದೋ ಕೆಟ್ಟ ವಿಚಾರಕ್ಕೆ ಕೆಟ್ಟ ವಿಧಾನದಲ್ಲಿ ಆ ದುಡ್ಡು ಕಳೆದುಕೊಳ್ಳುವ ಅಂದರೆ ಹಾಳಾಗುವ ಸಾಧ್ಯತೆ ಇರ್ತದೆ. ಆದ್ದರಿಂದಾಗಿ ದಯವಿಟ್ಟು ನೀವು ಯಾರು ಧನುರಾಶಿ ಇರ್ತೀರಾ, ಈ ಆನ್ಲೈನ್ ಗೇಮ್ಸ್ಗಳು ಅಥವಾ ಹೊರಗಡೆನೇ ಆಗಲಿ ಈ ಸ್ಪೀಟ್ ಆಡುವಂತಹ ಏನೋ ಅಪರೂಪದ ಚಾಳಿ ಇದ್ರೂ ಅದು ದೊಡ್ಡ ಚಾಳಿ ಆಗ್ಬಿಡಬಹುದು. ಅಥವಾ ಮದ್ಯ ವ್ಯಸನಗಳು, ಮಾದಕ ದ್ರವ್ಯಗಳು, ಇದೆಲ್ಲನೂ ಬಹಳ ದೂರ ಇರಬೇಕು. 9ನೇ ಮನೆಯ ಕೇತು ಸರ್ವನಾಶ ಮಾಡಿಸ್ಬಿಡ್ತಾನೆ ಬರುವಂಥ ದುಡ್ಡು. ಯಾಕೆಂದ್ರೆ ಮನುಷ್ಯನ ಹತ್ರ ದುಡ್ಡು ಬಂದಾಗ ದುಡ್ಡು ಕೈಯಲ್ಲಿಲ್ಲ ಅಂದ್ರೆ ಯಾರು ಹತ್ರ ಬರಲ್ಲ. ಸೊ ದುಡ್ಡು ಬಂತು ಅಂದಾಗ ಎಲ್ಲರೂ ಬಂದ್ಬಿಡ್ತಾರೆ ಹತ್ರಕ್ಕೆ. ಸೊ ಅದರಿಂದ ನಿಮ್ಮಲ್ಲಿರುವ ದುಡ್ಡು ನಿಮ್ಮ ದಾರಿ ತಪ್ಪಿಸಿ ನಿಮ್ಮನ್ನು ಹಾಳು ಎಡುವ ಸಾಧ್ಯತೆ ಇರ್ತದೆ. ಧನುರಾಶಿಯರು ತುಂಬ ಒಳ್ಳೆಯವರು, ಹಸುವಿನಂತಹ ಮನಸ್ಸಿನವರು. ಮುಂದೆ ಬಂದರೆ ಹಾಗೆ ಬೇಡಿ, ಹಿಂದೆ ಬಂದರೆ ಒದಗಬೇಡಿ, ಆ ಥರ ಒಂದು ಗುಣ ಸ್ವಭಾವದವರು. ಸೊ ಆದ್ದರಿಂದ ಅಂತಹ ಮಗುವಿನಂಥ ಮನಸ್ಸು ಧನುರಾಶಿಯವರು ಹಾಳಾಗಬಾರ್ದು, ಅವರಿಗೆ ಕೆಡಕಾಗಬಾರ್ದು ಅನ್ನುವ ಒಳ್ಳೆಯ ಒಂದು ಇದರಿಂದ ಹೇಳ್ತಾ ಇದ್ದೇನೆ. ದಯವಿಟ್ಟು ಧನುರಾಶಿಯವರು ಗಮನಿಸಿ ಈ ವಿಚಾರವನ್ನು. ಸೊ ನೀವು ಬರುವ ಸಂಪಾದನೆ ಚೆನ್ನಾಗಿ ದುಡ್ಡು ಬರುತ್ತೆ, ಅದು ಕೆಟ್ಟ ಪಾಪ ಕಾರ್ಯಗಳಲ್ಲಿ ಹೋಗ್ಬಿಡಬಹುದು. ಹಾಗೂ ಆ ಪಾಪಗಳು ನಿಮ್ಮ ತಲೆ ಮೇಲೆ ಬಂದು ಕೂತ್ಕೊಳ್ತದೆ. ಮಾಡಿದ ಪಾಪಗಳೆಲ್ಲೋ ನಿಮ್ಮ ಜೊತೆಗೆ ಬರ್ತದೆ ಅಂತ. ಸೊ ಆದ್ದರಿಂದ ಆ ಪಾಪ ಕಾರ್ಯಗಳ ಬಗ್ಗೆ ಎಚ್ಚರಿಕೆ ವಹಿಸಿ. ಯಾವುದೇ ರೀತಿ ನಿಮ್ಮ ದಾರಿ ತಪ್ಪುತ್ತಾ ಇದ್ದೀವಾ, ಕೆಟ್ಟ ಜನರ ಸಹವಾಸ ಮಾಡ್ತಾ ಇದ್ದೀನಾ, ಈ ದುಡ್ಡು ಕೆಟ್ಟ ಕೆಲಸಗಳಿಗೆ ಹೋಗ್ತಾ ಇದೆಯಾ, ಅದು ಈಗಂತೂ ಆನ್ಲೈನ್ ಗೇಮ್ಸ್ಗಳಂತೂ ಕೆಟ್ಟದೆ. ಬೆಟ್ಟಿಂಗ್ ಆ್ಯಪ್ಗಳು ಕೆಟ್ಟದು, ಆನ್ಲೈನ್ ಗೇಮ್ಸ್ ಕೆಟ್ಟದು, ಇದು ಎಂಥದ್ದು, ಈ ಯಾವುದೇ ರೀತಿಯಾದಂತಹ ಮಾದಕ ದ್ರವ್ಯಗಳು ಕೆಟ್ಟದು, ವ್ಯಸನ ಕೆಟ್ಟದು, ಎಲ್ಲ ಕೆಟ್ಟ ಮಾದಕ ವ್ಯಸನಗಳು, ದುಶ್ಚಟಗಳು, ಇದ್ಯಾವುದು ಕೂಡ ಆಗದಂಗೆ ನಿಮ್ಮ ಇದು ಚೆನ್ನಾಗಿಟ್ಕೋಬೇಕು. ಜೊತೆಗೆ ಚತುರ್ಥದಲ್ಲಿ ಶನಿ ಇರ್ತಾನೆ, ಅರ್ಧಾಷ್ಟಮ ಶನಿ. ಆದ್ದರಿಂದ ಇಲ್ಲೇನಾಗ್ಬಿಡುತ್ತೆ, ಆರೋಗ್ಯ ಹಾಳಾಗಿ ಸಂಪಾದನೆ ಮಾಡಿದಂತಹ ದುಡ್ಡು ಈ ಆಸ್ಪತ್ರೆ ಖರ್ಚುಗಳು, ಮೆಡಿಸಿನ್ ಖರ್ಚುಗಳು, ಟೆಸ್ಟಿಂಗ್ಗಳ ಖರ್ಚುಗಳು, ಇದ್ರ ಮೇಲೆ ದುಡ್ಡು ವ್ಯಯ ಆಗುವ ಸಾಧ್ಯತೆ ಇರ್ತದೆ. ಸೊ ಅದರಿಂದ ಅದು ಆಗಬಾರ್ದು ಅಂದ್ರೆ ಆರೋಗ್ಯ ಸರಿಯಾಗಿ ಇಟ್ಕೊಳ್ಬೇಕು. ಟೈಮ್ ಟು ಟೈಮ್ ಊಟ ಮಾಡಬೇಕು, ಕಣ್ಣು ತುಂಬ ನಿದ್ದೆ ಮಾಡಬೇಕು, ಆಹಾರ ಸೇವನೆಯಲ್ಲಿ ಬಹಳ ಜಾಗ್ರತೆಯನ್ನು ವಹಿಸಬೇಕು. ಆಯ್ತಲ್ವಾ. ನೆಕ್ಸ್ಟ್, ಈ ತೃತೀಯದ ರಾಹು ಶುಭ ಫಲವನ್ನ ದುಡ್ಡನ್ನು ಕೊಟ್ಟರು ಸಹ ಸಹೋದರರೊಂದಿಗೆ ವೈರತ್ವ ಕೊಟ್ಬಿಡ್ಬೋದು. ಅಣ್ಣ ಅಥವಾ ತಮ್ಮ, ಅಕ್ಕ ಅಥವಾ ತಂಗಿ, ಅವ್ರ ಜೊತೆಗೆ ಒಂದಿಷ್ಟು ವೈರತ್ವ ಆಗ್ಬಿಡ್ಬೋದು. ಯಾಕೆಂದ್ರೆ 9ನೇ ಮನೇಲಿ ಕೇತು ಇದ್ದಾನಲ್ಲ. ಸೊ ಅದರಿಂದ ನಿಮ್ಮ ಮೇಲೆ ಅವರಿಗೆ ಈರ್ಷೆ, ಹೊಟ್ಟೆ ಉರಿ ಬಂದ್ಬಿಡ್ಬೋದು, ಅಥವಾ ಅವರಿಗೆ ನಿಮ್ಮ ಮೇಲೆ ಬರ್ಬೋದು, ನಿಮಗೆ ಅವ್ರ ಮೇಲೆ ಬರಬಹುದು. ಆದ್ರಿಂದ ಒಳಗೊಳಗೆ ಮಸಲತ್ತುಗಳು ನಿಮ್ಮ ಮೇಲೆ ಅವರು, ಅವ್ರ ಮೇಲೆ ನೀವು ಮಾಡುವ ಸಾಧ್ಯತೆ. ನೀವು ಮಾಡಲ್ಲ ಅಂದ್ರೆ ಅವ್ರು ನಿಮ್ಮ ಮೇಲೆ ಮಾಡ್ರೆ ಏನು ಮಾಡ್ತೀರಿ, ಅದು ಕೂಡ ಸಾಧ್ಯತೆಗಳು ಇರ್ತದೆ. ಸೊ ಆದ್ರಿಂದ ಜಗಳ ಮನಸ್ತಾಪಗಳಾಗದಂತೆ ಯಾವುದೇ ಪಿತ್ರಾರ್ಜಿತ ಆಸ್ತಿ ವಿಚಾರಗಳು ನಿಮ್ಮ ಹಾಗೂ ನಿಮ್ಮ ಸಹೋದರಿಯರ ನಡುವೆ ಜಗಳ ಮನಸ್ತಾಪಗಳನ್ನುಂಟು ಮಾಡದಂತೆ ನೀವೇ ಎಚ್ಚರಿಕೆಯನ್ನು ವಹಿಸಬೇಕು. 9ನೇ ಮನೆಯಲ್ಲಿ ಕೇತು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಗಲಾಟೆಗಳನ್ನು ಕೊಡಬಹುದು. 9ನೇ ಮನೆಯ ಕೇತು ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವೆ ಜಗಳ ಮನಸ್ತಾಪಗಳನ್ನು ತರಬಹುದು. 9ನೇ ಮನೆಯ ಕೇತು ನಿಮ್ಮ ತಂದೆಯವರ ಆರೋಗ್ಯವನ್ನು ಹಾಳು ಮಾಡಬಹುದು. ಅದು ಯಾವುದೂ ಆಗದಂತೆ ನೀವೇ ಎಚ್ಚರ ವಹಿಸಬೇಕಾಗ್ತದೆ. ಆಯ್ತಲ್ವಾ. ಇದ್ರ ಜೊತೆಗೆ 9ನೇ ಮನೆಯ ಕೇತು ನಿಮಗೆ ಅದೃಷ್ಟದ ಹಿಂದೆ ಓಡಿ ಹೋಗಿ ಅದ್ರ ಮೇಲೆ ಒಂದಿಷ್ಟು ದುಡ್ಡು, ಅಂದ್ರೆ ಅದೃಷ್ಟವನ್ನು ನಂಬ್ಕೊಂಡು ಕೂತ್ಕೊಳ್ಳೋದು ಬೇಡ. ಅದೃಷ್ಟ ಇದ್ರೆ ಆಗತ್ತೆ ಅಂತ, ಕಡೆಗೂ ಆಗಲ್ಲ ಅದು. ಆಯ್ತಲ್ಲ. ಆದ್ರಿಂದ ಆ ರೀತಿ ಕೂಡ ಆಗಬಾರ್ದು. ನಿಮ್ಮ ಕಷ್ಟಾರ್ಜಿತ ಅಷ್ಟೇ ನಿಮ್ಮ ಸರಿಯಾಗಿ ಸಿಕ್ಬಿಟ್ರೆ ಅದೇ ನಿಮ್ಮ ಅದೃಷ್ಟ ಅಂತ. ನೀವೇನು ಕಷ್ಟಪಟ್ಟಿರ್ತೀರಿ, ಆ ಕಷ್ಟಪಟ್ಟ ಶ್ರಮ, ನೀವೇನು ಶ್ರಮ ಹಾಕಿರ್ತಿಲ್ಲ ಅದಷ್ಟು ಸಿಕ್ಕಿದ್ರು ಕೂಡ ಅದೇ ಅದೃಷ್ಟ ಅಂತ. ಇನ್ನು ನಾನೇನೋ ಮಾಡಿದ್ರು ಕೂಡ ಅದೃಷ್ಟ ಆದ್ರೆ ಸಿಗುತ್ತೆ ಅನ್ನುವಂಥದ್ದಂತೂ ಸಿಗೋದೇ ಇಲ್ಲ. ಸೊ ಅದರಿಂದ ಇದ್ರ ಬಗ್ಗೆ ಬಹಳ ಕೇರ್ಫುಲ್ ಆಗಿರ್ಬೇಕು ನೀವು. ಗೊತ್ತಾಯ್ತಲ್ವಾ. ಇಲ್ಲಿ ರಾಹುಕೇತುಗಳ ಆರಾಧನೆಯು ತುಂಬ ಒಳ್ಳೆಯದು. ಈಗ ರಾಹುವಿನಿಂದ ನಿಮಗೆ ತುಂಬ ಒಳ್ಳೇದಾಗ್ಬಿಡುತ್ತೆ ಅಂತ ತಕ್ಷಣ ಒಳ್ಳೇದಾಗ್ಬಿಡಲ್ಲ. ಶನಿವತ್ ರಾಹು ಅಂತ ಹೇಳ್ತಾರೆ, ನಿಧಾನವಾಗಿ ಕೊಡ್ತಕ್ಕಂಥದ್ದು. ಕೇತು ನಿಧಾನವಾಗಿ ಕೊಡಲ್ಲ, ರಾಹು ತುಂಬ ನಿಧಾನವಾಗಿ ಕೊಡ್ತಾನೆ. ಯಾಕೆಂದ್ರೆ ಅವನು ಕುಂಭರಾಶಿಯಲ್ಲಿ ಶನಿಯಲ್ಲಿರ್ತಾನೆ, ಶನಿಯತ್ತೇ ಪ್ರಭಾವವನ್ನು ಕೊಡ್ತಾ ಇರ್ತಾನೆ ಶನಿವತ್ ರಾಹು. ಅದರಿಂದ ಧನಪ್ರಾಪ್ತಿ ಯೋಗ ಅಂದ್ರೆ ಮೇ 18ಗೆ ಚೇಂಜ್ ಆಗುತ್ತೆ. 19 ತಾರೀಕು ಬೆಳಗ್ಗೆ ಜಣ ಕಾಂಚನ ಅಂತ ಅರ್ಥ ಅಲ್ಲ, ನಿಧಾನಕ್ಕೆ ಅದು ಸ್ಟಾರ್ಟ್ ಆಗುತ್ತೆ ಫಲ. ಆದ್ರೆ ಕೇತು ನಿಧಾನದವನಲ್ಲ, ಅವನು ಫಾಸ್ಟ್, ಅವನು ಕುಜನ ತರ, ಅವನು ಕುಜವತ್ ಕೇತು ಫಾಸ್ಟಾಗಿ ಕೊಟ್ಬಿಡ್ತಾನೆ. ಸೊ ಅದರಿಂದ ಕೇತುವಿನ ನೆಗೆಟಿವಿಟೀಸ್ ಬೇಗ ಆಗ್ಬಿಡುತ್ತೆ, ರಾಹುವಿನ ಪಾಸಿಟಿವಿಟೀಸ್ ತುಂಬ ನಿಧಾನಕ್ಕೆ ಸಿಗುತ್ತೆ. ಸೊ ಅದರಿಂದ ಇದಾಗಬಾರ್ದು ಅಂದ್ರೆ ರಾಹುವಿನ ಆರಾಧನೆ, ಕೇತುವಿನ ಆರಾಧನೆ ಎರಡೂ ಆಗಬೇಕು.
ಕೇತುನ ಕಂಟ್ರೋಲ್ ಮಾಡೋಕ್ಕೂ ಕೇತುವಿನ ಆರಾಧನೆ ಆಗಬೇಕು, ರಾಹುವಿನ ಶುಭ ಪ್ರಭಾವವನ್ನು ಪಡಿಲಿಕ್ಕೂ ರಾಹುವಿನ ಆರಾಧನೆ ಮಾಡಬೇಕು. ಏನು ಮಾಡಬೇಕು? ರಾಹುವಿನ ಆರಾಧನೆಗೋಸ್ಕರ ಶನಿವಾರಗಳಲ್ಲಿ ಉದ್ದಿನ ಬೇಳೆಯನ್ನು ದಾನ ಮಾಡ್ತಕ್ಕಂಥದ್ದು. ಶನಿವಾರ ರಾಹು ಕಾಲದಲ್ಲಿ ನೀವು ಲಿಂಬೆಹಣ್ಣು ದೀಪ ಹಚ್ಚೋದು, ಅಮ್ಮನವರ ದುರ್ಗಾ ದೇವಸ್ಥಾನದಲ್ಲಿ ಲಿಂಬೆಹಣ್ಣು ದೀಪ, ಬೆಲ್ಲದ ದೀಪ ಹಚ್ಚತಕ್ಕಂಥದ್ದು. ಇನ್ನು ಮಂಗಳವಾರಗಳಲ್ಲಿ ನೀವು ಹುರುಳಿಯನ್ನು ದಾನ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇನ್ನು ಸಂಕಷ್ಟಹರ ಚತುರ್ಥಿ ಅಂತ ಪ್ರತಿ ತಿಂಗಳು ಬರುತ್ತಲ್ಲ, ಸೊ ಆ ಸಂಕಷ್ಟ ಚತುರ್ಥಿಗೆ ಎಲ್ಲ ಗಣೇಶನ ದೇವಸ್ಥಾನದಲ್ಲಿ ಬೋರ್ಡ್ ಹಾಕಿರ್ತಾರೆ ನೆಕ್ಸ್ಟ್ ಸಂಕಷ್ಟ ಚತುರ್ಥಿ ಯಾವತ್ತು ಅಂತ. ಅವತ್ತಿನ ದಿವಸ ನೋಡಿಟ್ಕೊಂಡು ಅವತ್ತಿನ ದಿವಸ ಬೆಳಗ್ಗೆಯಿಂದ ಉಪವಾಸವನ್ನು ಮಾಡಿ, ಅಂದರೆ ಹಾಲು ಹಣ್ಣು ಇಂಥದ್ದು ಮಾತ್ರ ಸೇವನೆ ಮಾಡಿ, ನೀವು ಸಂಜೆ ಕಾಲದಲ್ಲಿ ಸಂಧ್ಯಾ ಕಾಲದಲ್ಲಿ ಆ ಪೂಜೆ ಸಂಕಷ್ಟ ಚತುರ್ಥಿ ವ್ರತ ಪೂಜೆ ಮಾಡ್ತಾರೆ ಆ ದೇವಸ್ಥಾನದಲ್ಲಿ, ಗಣೇಶನ ದೇವಸ್ಥಾನದಲ್ಲಿ ಹೋಗಿ ಆ ಪೂಜೆಯನ್ನು ಪಾಲ್ಗೊಂಡು ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿ, ರಾತ್ರಿ ಆ ಚಂದ್ರ ದರ್ಶನವನ್ನು ಮಾಡಿದ ನಂತರ ಆಹಾರ ಸೇವನೆ ಊಟವನ್ನು ಮಾಡತಕ್ಕಂಥದ್ದು ಅತ್ಯುತ್ತಮ ಪದ್ಧತಿಯಾಗಿರುತ್ತೆ. ಶುಗರು, BP ಮತ್ತೊಂದು ಇನ್ನೊಂದು ಆರೋಗ್ಯ ಬಾಧಿರೋರಿಗೆ ಕಷ್ಟ. ಹಾಲು ಹಣ್ಣು ಸೇವನೆ ಮಾಡ್ಬೋದು. ಈರುಳ್ಳಿ, ಬೆಳ್ಳುಳ್ಳಿ, ನಾನ್ ವೆಜ್ಜು, ಅನ್ನ, ಅಕ್ಕಿಯ ಪದಾರ್ಥಗಳು ತಿನ್ನಬಾರ್ದು, ಊಟ ಮಾಡಬಾರ್ದು. ಗೋಧಿಯ ಪದಾರ್ಥಗಳು ತಿನ್ನಬಹುದು, ಆಯ್ತಲ್ವಾ? ಈ ಥರ ನೋಡ್ಕೊಳ್ಳಿ. ಹಾಲು ಹಣ್ಣು ಅಷ್ಟೇ ಸೇವನೆ ಮಾಡ್ಕೊಂಡೇನೇ ಇದ್ರೂ ಕೂಡ ಉಪಸಮೀಪೇ ವಾಸಃ ನತು ದೇಹ ಶೋಷಣಂ ಅಂತ ಹೇಳ್ತಾರೆ. ಸುಮ್ಮನೆ ಉಪವಾಸ ಇದ್ಬಿಟ್ರೆ ಆಗಲಿಲ್ಲ, ದೇವರನ್ನ ಧ್ಯಾನ ಮಾಡ್ತಾ ಇರಬೇಕು, ಹೆಚ್ಚು ಗಣಪತಿಯನ್ನು ಧ್ಯಾನ ಮಾಡ್ತಾ ಇರಬೇಕು. ಅದನ್ನೆಲ್ಲ ಗಣಪತಿ ಅಷ್ಟೋತ್ರ ಪಠನೆ, ಗರಿಕೆಯನ್ನು ಕಿತ್ಕೊಂಡೋಗಿ ಗಣೇಶನ್ ಕೊಡೋದು, ಅವತ್ತಿನ ದಿವಸ ಇಡೀ ದಿನ ಯಾವುದೇ ಕೆಟ್ಟ ಮಾತುಗಳಾಡಬಾರ್ದು, ಕೆಟ್ಟ ಜನರ ಸಹವಾಸ ಇಲ್ಲ, ಏನೇ ಕೆಟ್ಟ ಅಭ್ಯಾಸಗಳು ಇಟ್ಕೊಳ್ಬಾರ್ದು, ಅಂದರೆ ಯಾವಾಗಲೂ ಇಟ್ಕೊಳ್ಬಾರ್ದು, ಅವತ್ತಿನ ದಿವಸ ಹಸಿರು ಇಟ್ಕೊಳ್ಬಾರ್ದು ಅಂತ. ಈ ಥರ ಹೆಚ್ಚು ಗಣಪತಿಯ ಸ್ಮರಣೆ ಮಾಡಿದಾಗ ತುಂಬ ಒಳ್ಳೆಯದು. ಕೇತು ದೋಷಗಳನ್ನೆಲ್ಲ ನಿವಾರಣೆ ಮಾಡ್ತಾನೆ. ಅಮ್ಮನವರ ಆರಾಧನೆ, ದುರ್ಗಾ ಆರಾಧನೆ ಶನಿವಾರ ಮಾಡಿದಾಗ ರಾಹು ದೋಷಗಳ ಪರಿಹಾರವಾಗ್ತದೆ. ಇಲ್ಲ ನಾವು ನಿಮಗೋಸ್ಕರ ಮಾಡ್ತಾ ಇರುವ ವಿಶೇಷ ಪರಿಹಾರ ಏನಪ್ಪ ಅಂತಂದ್ರೆ, ಮೇ 12ನೇ ತಾರೀಕು ಸೋಮವಾರ ವೈಶಾಖ ಪೂರ್ಣಿಮೆ, ಬಹಳ ವಿಶೇಷವಾದಂತಹ ಪರ್ವದಿನ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು 1008 ಸಂಖ್ಯೆಯಲ್ಲಿ ರಾಹುಕೇತುಗಳಿಗೆ ಹೋಮ, ಅಂದರೆ ರಾಹು ಗ್ರಹಕ್ಕೂ 1008 ಸಂಖ್ಯೆಯಲ್ಲಿ, ಕೇತು ಗ್ರಹಕ್ಕೂ 1008 ಸಂಖ್ಯೆಯಲ್ಲಿ ಸಹಸ್ರ ರಾಹುಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಬಹಳ ವಿಶೇಷವಾಗಿ ಈ ಒರಿಜಿನಲ್ ರಾಹುಕೇತು ರತ್ನಗಳ ಅಭಿಮಂತ್ರಣೆಯನ್ನು ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ರಾಹುವಿನ ರತ್ನ ಯಾವುದು? ಗೋಮೇಧಕ. ಅದೇ ರೀತಿಯಲ್ಲಿ ಕೇತುವಿನ ರತ್ನ ಯಾವುದು? ವೈಢೂರ್ಯ. ಈ ಒರಿಜಿನಲ್ ಗೋಮೇಧ ಹಾಗೂ ಒರಿಜಿನಲ್ ವೈಢೂರ್ಯ ರತ್ನದ್ವಯಗಳನ್ನ ಒಂದು ಸರ್ಪಾಕೃತಿ, ನಾಗಾಕೃತಿಯಲ್ಲಿ ಅದನ್ನ ಡಾಲರ್ ಮಾಡಿಸಿದೀವಿ. ಇದನ್ನ ಕುತ್ತಿಗೆಯಲ್ಲೂ ಕೂಡ ಧಾರಣೆ ಮಾಡ್ಕೊಳ್ಬಹುದು. ಸ್ವಲ್ಪ ಉದ್ದ ಆಯಿತು, ಆಡ್ ಆಗಿರುತ್ತೆ ಅಂದ್ರೆ ನಿಮ್ಮ ಪರ್ಸಲ್ಲಿ ನೀವು ಕ್ಯಾರಿ ಮಾಡಬಹುದು, ದೇವರ ಮೇಲೆ ಇಟ್ಟು ಪೂಜೆ ಮಾಡಬಹುದು. ಇದು ಬಹಳ ಪವರ್ಫುಲ್ ಆಗಿ ರಾಹುಕೇತುಗಳ ಒಂದು ಸಮಸ್ಯೆಯನ್ನ ನಿಮಗೆ ನ್ಯೂಟ್ರಲೈಸ್ ಮಾಡಲಿಕ್ಕೆ, ಕಡಿಮೆ ಮಾಡಲಿಕ್ಕೆ ಹಾಗೂ ಪಾಸಿಟಿವ್ ಏನಿದೆ ಅದನ್ನು ನಿಮಗೆ ತಲುಪಿಸಲಿಕ್ಕೆ ಈ ಒಂದು ರತ್ನದ್ವಯಗಳು ತುಂಬಾ ಹೆಲ್ಪ್ ಮಾಡಲಾಗುತ್ತೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಮೇ 12ನೇ ತಾರೀಕು ಸೋಮವಾರ ಸಹಸ್ರ ರಾಹು ಕೇತು ಶಾಂತಿ ಹೋಮ, ರಾಹು ಹಾಗೂ ಕೇತುವಿನ ರತ್ನಗಳನ್ನೇ ಅದರಲ್ಲಿಟ್ಟು ಎನರ್ಜೈಸ್ ಮಾಡಿ ಇದನ್ನು ನಾವು ತಂದು ಕೊಡ್ತಾ ಇದ್ದೇವೆ ನಿಮಗೆ. ಅಷ್ಟೇ ಅಲ್ಲ, ಇದನ್ನ ಬಹಳ ವಿಶೇಷವಾದಂತಹ ಗುರು ಸನ್ನಿಧಾನಗಳಲ್ಲೂ ಸಹ ಇದನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ನಮಸ್ಕಾರ ವೀಕ್ಷಕರೇ, ಸಹಸ್ರ ಗುರು ಶಾಂತಿ ಹೋಮ, ಸಹಸ್ರ ರಾಹುಕೇತು ಶಾಂತಿ ಹೋಮಗಳ ಒಂದು ಅಂಗಭೂತವಾಗಿ ನಾವು ಕೊಡ್ತಾ ಇರುವಂತಹ ರತ್ನ ಪ್ರಸಾದಾದಿಗಳಿಗೆ ಅಭಿಮಂತ್ರಣೆ ಮಾಡಿಕೊಂಡು ಹೋಗಿ ಇಲ್ಲಿ ಗಾಣಗಾಪುರದ ಮೂಲ ಸನ್ನಿಧಾನಕ್ಕೆ ಬಂದಿದ್ದೇವೆ. ಎಲ್ಲ ಪೂಜೆ ಮಾಡಿ ಕೊಟ್ಟಿದ್ದಾರೆ. ರಾಹುಕೇತು ರತ್ನಗಳನ್ನೆಲ್ಲ, ಗೋಮೇಧ, ವೈಢೂರ್ಯ ರತ್ನಗಳನ್ನೆಲ್ಲ ಡಾಲರ್ಸ್ನ ಪೂಜೆ ಮಾಡಿಸ್ಕೊಂಡಿದ್ದೇನೆ. ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ರಾಹುಕೇತು ಶಾಂತಿ ಹೋಮ, ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡಿ ಪ್ರಸಾದ ನಿಮಗೆ ಕಳಿಸ್ಕೊಡೋದಾಗಿರ್ತದೆ. ಗಾಣಗಾಪುರದಲ್ಲಿಯೂ ಸಹ ಈ ವಿಶೇಷವಾಗಿ ಈ ರತ್ನ ತಗೊಂಡು ಹೋಗಿ, ಯಾಕೆಂದ್ರೆ ನಾವು ಈ ಬಾರಿ ಗುರು ಶಾಂತಿ ಹೋಮ, ಸಹಸ್ರ ಗುರು ಶಾಂತಿ ಹೋಮ ಮತ್ತೆ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ 12ನೇ ತಾರೀಕು ನಾವು ಹೋಮವನ್ನು ಮಾಡ್ತೇವೆ, ತಾರೀಕಿಗೆ ಗುರು ಸಂಚಾರ ಆಗುತ್ತೆ. 18ನೇ ತಾರೀಕು ನಿಮಗೆ ರಾಹುಕೇತುಗಳ ಸಂಚಾರ ಆಗುತ್ತೆ. ಸೊ ರಾಹುಕೇತುಗಳ ಸಂಚಾರಕ್ಕೂ ನಿಮಗೆ ದೋಷ ಪರಿಹಾರವಾಗಬೇಕು, ಗುರು ಸಂಚಾರಕ್ಕೂ ಇನ್ನೊಮ್ಮೆ ಮತ್ತೆ ಪುನಃ ಗುರು ಸಂಚಾರವನ್ನ, ಯಾಕೆಂದ್ರೆ ಅಲ್ಲಿ ಟೋಟಲ್ ನಿಮಗೆ ಒಂದು 3000
ಸಂಖ್ಯೆಗೂ ಅಧಿಕವಾಗಿ ನಿಮಗೆ ಹೋಮಗಳಾಗತ್ತೆ. ಅಷ್ಟೇ ಅಲ್ಲ, ಸಂಖ್ಯಾ ಆಹುತಿಯ ಹೋಮಗಳಾಗತ್ತೆ. ಅದ್ರ ಜೊತೆಗೆ ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲವೂ ಆಗುತ್ತೆ. ಸಂಕಲ್ಪ ಸೇವೆ ಹೆಸರುಗಳವರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ವಾಟ್ಸಪ್ ಮಾಡಿಕೊಂಡು ನೀವು ಡೀಟೇಲ್ಸ್ ವಾಟ್ಸಪ್ ಮಾಡ್ಕೊಂಡು ಸಂಕಲ್ಪ ಸೇವೆಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಎಲ್ಲರ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಅವತ್ತು ಮೇ 12ನೇ ತಾರೀಕು ಸೋಮವಾರ ಸ್ವತಃ ನಾನೇ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮಗಳು ಲೈವ್ ನೋಡ್ತೀರಾ. ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದದ ಜೊತೆಗೆ ಒರಿಜಿನಲ್ ರಾಹುಕೇತುಗಳ ರತ್ನ ಅಂದ್ರೆ ಗೋಮೇಧ ರತ್ನ ಜೊತೆಗೆ ವೈಢೂರ್ಯ ರತ್ನ ಇರತಕ್ಕಂಥ ಒಂದು ಸರ್ಪಾಕೃತಿಯ ಒಂದು ಅದ್ಭುತವಾದಂತಹ ಡಾಲರ್ ನಿಮಗೆಲ್ಲರಿಗೂ ಸಹ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇನೆ. ಪ್ರತಿಯೊಬ್ಬರು ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಇಲ್ಲ ನೀವು ನಿಮ್ಮ ಪಾಕೆಟ್ನಲ್ಲೋ, ಪರ್ಸ್ನಲ್ಲೋ ಅಥವಾ ದೇವರ ಮನೆಯಲ್ಲೋ ಇದನ್ನು ಇಟ್ಕೊಂಡು ಪೂಜೆ ಮಾಡ್ಕೊಳ್ಬೋದು. ನಾನು ನಿಮ್ಮ ಹತ್ರ ಇಟ್ಕೊಳ್ಳಿ, ಕೂತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ ಅನ್ನೋದಕ್ಕೆ ನಾನು ತುಂಬಾ ರೆಕಮೆಂಡ್ ಮಾಡ್ತೇನೆ. ಯಾಕೆಂದ್ರೆ ಇದಕ್ಕೆ ಅದ್ಭುತವಾಗಿ ಇದನ್ನ ಧಾರಣೆ ಮಾಡ್ಕೊಳ್ಳೋಕ್ಕೂ ಅವಕಾಶವನ್ನು ಕೊಟ್ಟಿದ್ದೇನೆ. ಒಂದು ಕಪ್ಪು ದಾರದಲ್ಲೋ ಅಥವಾ ಕೆಂಪು ದಾರದಲ್ಲಿ ಇದನ್ನ ನೀವು ಕೂತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು. ತುಂಬಾ ಅದ್ಭುತವಾದ ನಾಗಾರಾಧನೆಯ ಒಂದು ಅಂದ್ರೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡಿ ಅದರಲ್ಲೂ ಎನರ್ಜೈಸ್ ಆಗುತ್ತೆ. ಸಹಸ್ರ ರಾಹು ಶಾಂತಿಯಲ್ಲಿ ರಾಹು ರತ್ನ, ಸಹಸ್ರ ಕೇತು ಶಾಂತಿಯಲ್ಲಿ ವೈಢೂರ್ಯ ರತ್ನ, ಗೋಮೇಧ ಹಾಗೂ ವೈಢೂರ್ಯ ತುಂಬಾ ಅದ್ಭುತವಾಗಿ ಎನರ್ಜೈಸ್ ಆಗುತ್ತೆ. ಹಾಗೂ ಕ್ಷೇತ್ರ ಸನ್ನಿಧಾನಗಳಲ್ಲಿ ಇದನ್ನ ಇಟ್ಟುಕೊಂಡು ಎನರ್ಜೈಸ್ ಮಾಡಿ ತಗೊಬಂದು ಮತ್ತೆ ಪುನಃ ಮೇ 12ನೇ ತಾರೀಕು ಸೋಮವಾರ ಯಾಗಶಾಲೆ ಇಟ್ಟು ಮತ್ತೆ ಡಬಲ್ ತ್ರಿಬಲ್ ಎನರ್ಜೈಸ್ಡ್ ಮಾಡಿ ನಾವು ನಿಮಗೆ ಕೊಡ್ತಾ ಇರತಕ್ಕಂಥ ಈ ಒರಿಜಿನಲ್ ರತ್ನಗಳು. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಇದರ ಸಂಬಂಧವಾದ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮತ್ತೆ ಪುನಃ ಆಗಾಗ ವಿಡಿಯೋ ಮಾಡ್ತಾನೆ ಇರ್ತಾನೆ. ಖಂಡಿತವಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ವಿಶೇಷವಾದಂಥ ಮಾಹಿತಿ ನಿಮಗೆ ತಲುಪ್ತಾ ಇರ್ತದೆ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.